ಇವತ್ತು ಹೆರಿಗೆ ಡೇಟ್ ಇದೆ. ನಾನು ಇನ್ನೂ ಮನೇಲಿ ಕೆಲಸ ಮಾಡ್ತಾ ಇದ್ದೆ. ನಾನು ಏನಾದರೂ ಮಕ್ಕಂಗೆ ಹೇಳ್ದಂಗೆ ನಾಚ್ಕೊಂಡಿದ್ದರೆ ನಾನು ಇವತ್ತು ಇರ್ತಾ ಇರಲಿಲ್ಲ. ಟ್ರಿಮ್ ಮಾಡೋ ಜಾಗದಲ್ಲಿ ಮತ್ತೆ ಇನ್ಫೆಕ್ಷನ್ ಆಗಿ ಕೀವಾಗ್ಬಿಡ್ತು. ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಅಂದರೆ ಶನಿವಾರದ್ದು ವ್ಲಾಗ್ ಆಗಿರುತ್ತೆ ಇದು. ಶನಿವಾರ ದಿನ ಬೆಳಿಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು 10 ಗಂಟೆ 11 ಗಂಟೆ ಅಷ್ಟೊತ್ತಿಗೆ ಇವತ್ತು ಬೇಗ ಪೂಜೆ ಆಯಿತು. ಸ್ವಲ್ಪ ವಾರ ದಿನ ಒಂಚೂರು ಬೇಗ ಪೂಜೆ ಆಗುತ್ತೆ. ಬೇರೆ ಟೈಮಲ್ಲೆಲ್ಲ 12 ಗಂಟೆ ಆಗುತ್ತೆ. ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಹೊರಗಡೆ ಕೂತಿದ್ದೆ. ಕಡಲೆಕಾಯಿ ಮಾರೋರು ಬಂದಿದ್ದು. ಹಸಿ ಕಡಲೆಕಾಯಿ ಅಂದರೆ ನನ್ನ ಫೇವ್ರೇಟ್. ಯಾವಾಗಲೂ ಎಲ್ಲಿಗಾರು ಹೊರಗಡೆ ಹೋದಾಗಲೆಲ್ಲ ತೊಗೊಂಬರ್ತಾ ಇರ್ತೀನಿ. ಹಾಗೆ ಇಲ್ಲಿ ಬಂದರೂ ಕೂಡ ಮನೆ ಹತ್ರ ಬಂದ್ರೂ ತೊಗೊತೀನಿ. ಇಲ್ಲಿ 50ಕ್ಕೆ 3 ಸೇರಲ್ಲ, ಅದು ಚಿಕ್ಕದು ಪಾವು, ಅದು 3 ಪಾವು ಅಂತ ಹೇಳಿದ್ರು. 100ಕ್ಕೆ 5 ಅಂತ ಹೇಳಿದ್ರು. ನಾನು 6 ಮಾಡಿಬಿಟ್ಟು ತೊಗೊತಾ ಇದ್ದೆ 100 ರೂಪಾಯಿಗೆ. ಚೆನ್ನಾಗಿದೆ. ಕಾಳು ದಪ್ಪ ಕಾಳಲ್ಲಿ ಇತ್ತು, ಆದರೆ ಸ್ವಲ್ಪ ಥರ ಕಡ್ಡಿ ಥರ ಕಾಳು, ಸ್ವಲ್ಪ ಜಳ್ಳು ಕಾಳೆಲ್ಲ ಸ್ವಲ್ಪ ಮಿಕ್ಸ್ ಆಯಿತು. ಚೆನ್ನಾಗಿತ್ತು. ನನ್ನ ಫೇವ್ರೇಟ್ ಕಾಳು ಅಂತಲೇ ಹೇಳ್ಬೋದು. ಈ ಕಡಲೆಕಾಯಿನ ನಾನು ಚಿಕ್ಕವಳಿದ್ದಾಗಲಿಂದ ಅಷ್ಟೇ ತುಂಬ ಇಷ್ಟಪಟ್ಬಿಟ್ಟು ತಿಂತೀನಿ ಕಡಲೆಕಾಯಿನ. ಹಾಗೆ ನಿಮಗೆ ಯಾರಿಗೆ ಈ ಕಡಲೆಕಾಯಿ ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಕಡಲೆಕಾಯಿ ತೊಗೊಂಡು ಮಕ್ಕಳೆಲ್ಲ ತಿನ್ನೋಣ ಇನ್ನೇನೋ ಸ್ವಲ್ಪ ಬೇಯಿಸ್ಕೊಂಡು ಅನ್ನೋ ಅಷ್ಟರಲ್ಲಿ ಮತ್ತೆ ನೇರಳೆ ಹಣ್ಣು ಬಂತು. ಈ ನೇರಳೆ ಹಣ್ಣು ಬಂದುಬಿಟ್ಟು 400 ರೂಪಾಯಿ kg ಅಂತೇಳಿದ್ರು. ಕೊನೆಗೆ ಏನು ಮಾಡೋದು, ಮಕ್ಕಳೆಲ್ಲ ಆಟ ಮಾಡಿದ್ರು ಕೊಡಿಸು ಅಮ್ಮ ಅಂತೇಳ್ಬಿಟ್ಟು. ಹಾಗೆ ಏನು ಮಾಡೋದು ಅಂತೇಳ್ಬಿಟ್ಟು ನಾನು ಒಂದು 1/4 kg ನೇರಳೆ ಹಣ್ಣು ತೊಗೊಂಡೆ. ಚೆನ್ನಾಗಿತ್ತು. ಅದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪಿನ ಜೊತೆಲ್ಲ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕೆ ಒಂದು ಟೈಮ್ ಅಲ್ವ, ಸೀಸನಲ್ಲಿ ಸಿಗೋದು, ಬೇರೆ ಟೈಮಲ್ಲೆಲ್ಲ ಅಷ್ಟೊಂದು ಸಿಕ್ಕಲ್ಲ. ಹಾಗಾಗಿ ನಾವು ಕೂಡ ತೊಗೊಂಡು ನೋಡಿ ನನ್ನ ಮಗನೇ ತೋರಿಸ್ತಾ ಇದ್ದಾನೆ, ತೋರಿಸಿ ಅಮ್ಮ ಅಂತಂದೇಳ್ಬಿಟ್ಟು ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿದ್ದೆ. ಮಾಮೂಲಿ ದೋಸೆ. ಮತ್ತು ನನ್ನ ಚಿಕ್ಕ ಮಗ ತಟ್ಟೆ ಇಡ್ಲಿ ಮಾಡು ಅಂತ ಹೇಳಿದ್ದೆ. ಅವನಿಗೆ ಒಂದು 2 ಪ್ಲೇಟ್ ತಟ್ಟೆ ಇಡ್ಲಿ ಮಾಡಿ ನಮಗೆಲ್ಲ ದೋಸೆ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಸ್ವೀಟಿಂದು ಕಾಯಲ್ಲಿ ಮಾಡ್ಕೊಂಡಿದ್ದು, ಜೊತೆಯಲ್ಲಿ ಸ್ವಲ್ಪ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಸ್ವೀಟಿಂದು ಕಾಯಲು ಮತ್ತು ಚಟ್ನಿನಲ್ಲೆಲ್ಲ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆಮೇಲಿಂದ ಅಡುಗೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಆ ಕಡಲೆಕಾಯಿ ಇರುತ್ತಲ್ವ ಹಾಗೆ ತಿನ್ಕೊತ ಸ್ವಲ್ಪ ಬೇಯಿಸ್ಬಿಡೋಣ, ಸ್ವಲ್ಪ ಉರಿಯೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಎತ್ತಿಡ್ಕೊತೀನಿ. ನಾನು ಜಾಸ್ತಿ ಇಷ್ಟಪಡೋದು ಅಂದರೆ ಹಸಿದಾಗಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವಾಗ ಅಡುಗೆ ಮನೆ ಬರ್ತಾ ಇರೋದು ತೊಗೊಳ್ಳೋದು, ಕೆಲಸ ಮಾಡೋದು, ಕಸ ಗುಡಿಸೋದು, ಬಂದು ತೊಗೊಂಡು ತಿನ್ನೋದು, ಹಾಗೆ ಏನಾದರೂ ಒಂದೊಂದು ಕೆಲಸ ಮಾಡೋದು, ಬಂದು ತೊಗೊಂಡು ತಿಂತಾ ಇರ್ತೀನಿ ಅವಾಗ ಹಿಡ್ಕೊಂಡು. ಬೇಯಿಸಿದಾದ್ರೆ ಏನಾಗುತ್ತೆ, ಬೇಗ ಖಾಲಿಯಾಗಿಬಿಡುತ್ತೆ. ನಾನೇ ಎಲ್ಲ ಟೇಬಲ್ ಮೇಲೆ ಇಟ್ಟರೆ ನಮ್ಮ ಮಗ ಬರ್ತಾನೆ 2 ಕಾಯಿ ತೊಗೊಂಡು ತಿಂತಾನೆ, ದೊಡ್ಡವನು ಬರ್ತಾನೆ 2 ಕಾಯಿ ತೊಗೊಂಡು ತಿಂತಾರೆ, ನಮ್ಮ ಯಜಮಾನ್ರು ಬರ್ತಾರೆ ಅವರು ಅಷ್ಟೇ. ಎಲ್ಲರೂ ಬಂದು ಒಂದು 2 ಕಾಯಿನ ತೊಗೊಂಡು ತಿಂತಾ ಇರ್ತಾರೆ. ಒಂದು ವಾರದ ತನಕ 4-5 ದಿನ ತನಕ ಹಿಡ್ಕೊಂಡು ತಿಂತೀವಿ. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ಉಳ್ಸೊಪ್ಪು ಮತ್ತು ಸೈಡ್ಸಿಗೆ ಚಕ್ಲಿ ಕರ್ಕೊಂಡು, ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಕರ್ಕೊಂಡು ಮಧ್ಯಾಹ್ನದ ಊಟ ಕೂಡ ಆಯಿತು. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ವೀಡಿಯೋ ಎಲ್ಲ ಎಡಿಟಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಸಂಜೆ ಹಾಸ್ಪಿಟಲಿಗೆ ಹೊರಟೆ. ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ದೊಡ್ಡನಿಗೂ ಸ್ವಲ್ಪ ಹುಷಾರಿಲ್ಲ, ಇಬ್ರಿಗೂ ತೋರಿಸ್ಕೊಂಡಾಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಸಂಜೆ ಇದ್ದಿದ್ದು ನಮಗೆ ಅಪಾಯಿಂಟು ಡಾಕ್ಟರ್ದು, ಒಂದು 7 ಗಂಟೆ ಇದ್ದಿದ್ದು. ಹಾಗಾಗಿ ನಾವು ಕೂಡ ಹೊರಟ್ವಿ. ಹೋಗೋ ಅಷ್ಟರಲ್ಲಿ ನಾವೇನು ಟೋಕನ್ ತೊಗೊಂಡಿರ್ತೀವೋ ಆ ರೀತಿಯಲ್ಲಿ ನೋಡಲ್ಲ. ಯಾಕೆಂದರೆ ಟೋಕನ್ ಪ್ರಕಾರ ಕೆಲವರು ಬರೋದಿಲ್ಲ, ಕೆಲವರು ಮುಂದೆ ಬರ್ತಾರೆ, ಕೆಲವರು ಹಿಂದೆ ಬರ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಸುಮ್ಮನೆ ಹೆಸ್ರಿಗಷ್ಟೇ ನಾವು ಟೋಕನ್ ತಗೊಳ್ಳೋದು, ಅದೇ ಬಿಡೋದಿಲ್ಲ. ಯಾರು ಫಸ್ಟ್ ಇದ್ದಾರೆ ಫಸ್ಟು, ಲಾಸ್ಟ್ ಹೋದ್ರೆ ಲಾಸ್ಟ್, ಈ ಥರ ಫೈಲು ಬೇರೆ ಅವರು ಉಲ್ಟಾ ಸೀದಾ ಮೇಲೆ ಕೆಳಗೆ ಮಾಡಿ ಇಟ್ಬಿಡ್ತಾರೆ. ನಾವು ಎಷ್ಟು ಬೇಗ 6 ಆಗಲೇ ಅಲ್ಲಿದ್ದು. ನಾವು ಡಾಕ್ಟ್ರು ಸಿಗೋ ಅಷ್ಟೊತ್ತಿಗೆ 7:30 ಆಯಿತು. 3/4 ಗಂಟೆ ವೆಯ್ಟ್ ಮಾಡಿ ಆಮೇಲೆ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಮಗ ಅದು ಕೊಡಿಸು ಇದು ಕೊಡಿಸು ತಿನ್ನೋಕ್ಕೆ ಏನಾದರೂ ಕೇಳ್ತಾಯಿದ್ದ. ಪಾಪ ಅವನಿಗೂ ಕೂತ್ಕೊಂಡು ಬೋರ್ ಆಗ್ತಾಯಿತ್ತು 1 ಅವರು. ಕೊನೆಗೆ ಸ್ನ್ಯಾಕ್ಸ್ ಎಲ್ಲ ಖಾಲಿ ಇರೋದ್ರಿಂದ ಒಂದು ಬಿಸ್ಕೆಟ್ ತೊಗೊಂಡು ತಿಂದ್ಕೊಂಡು ಕೊನೆಗೆ 7:30 ಅಷ್ಟೊತ್ತಿಗೆ ಡಾಕ್ಟ್ರು ಸಿಕ್ಕರು. ಹಾಗೆ ಚೆಕಪ್ ಮಾಡಿಸ್ಕೊಂಡು ಟ್ಯಾಬ್ಲೆಟ್ಸು ಎಲ್ಲ ಕೊಟ್ಬಿಟ್ರು. ಅದನ್ನೆಲ್ಲ ಇಸ್ಕೊಂಡು ಮನೆ ಕಡೆ ನಾವು ಹೊರಡೋ ಅಷ್ಟೊತ್ತಿಗೆ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿನಿ. ಯಾಕೋ ಗೊತ್ತಿಲ್ಲ, ಕೆಲವರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ನನಗೆ ತುಂಬ ದಿನದಿಂದ ಹೇಳ್ಕೊಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಹೇಳ್ದಂಗೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತಿದ್ದು. ಹಾಗಾಗಿ ನಾನು ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಾವು ತಮ್ಮೇಲೆಲ್ಲ ನೋಡಿದ್ದೀರಾ, ನೋಡಿದಿರೋ ನಾನಿಲ್ಲಿ ನಂದು ಸೆಕ್ಷನ್ ಅಂದರೆ ಯಾವ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನದು ಡೆಲಿವರಿ ಆಗಿದ್ದು ಮೆಗ್ಗಾನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಫಸ್ಟ್ ಮಗನಿಗೆ ಆರಾಮಾಯಿತು, ಅಂದರೆ ನಮಗೆ ಹೆರಿಗೆ ನೋವೆಲ್ಲ ಬರಲಿಲ್ಲ. ನಾರ್ಮಲ್ ಸಿಸರಿನ್ ಅಂತ ಮಾಡಿದರು ನಮಗೆ. ದೊಡ್ಡ ಮಗನಿಗೆಲ್ಲ ಅಷ್ಟೊಂದು ಏನೂ ಗೊತ್ತಾಗಲಿಲ್ಲ. ಅಂದರೆ ನೋವೆಲ್ಲ ಇರುತ್ತೆ ನಮಗೆ ಆಪ್ರೇಷನ್ ಮಾಡಾದಮೇಲೆ. ನಿಜವಾಗ್ಲೂ ಎಷ್ಟು ನೋವು ತಿಂತೀವಿ ಅಂದರೆ ಅಷ್ಟು
ಅಷ್ಟೊಂದು ನೋವಿರುತ್ತೆ. ಇವಾಗ ನಾರ್ಮಲ್ ಆಗೋರು ಏನು ಗೊತ್ತಾ, ಅವರೆಲ್ಲ ಅವಾಗ ತಾನೇ 1 ದಿನ 2 ದಿನ ನೋವು ಪಡ್ತಾರೆ. ಅವ್ರಿಗೂ ಪಾಪ ಅಷ್ಟೇ ನೋವಿರುತ್ತೆ, ತಡ್ಕೊಳಕ್ಕಾಗಲ್ಲ. ಅವ್ರಿಗೆ ಜೀವ ಬಾಯಿ ಬಂದಂಗೆ ಆಗ್ಬಿಡುತ್ತೆ. ಅವ್ರಿಗೂ ಪಾಪ ಅಷ್ಟು ಕಷ್ಟನೇ, ಯಾವುದೂ ಈಸಿ ಇರಲ್ಲ. ಹಾಗೆ ನನಗೆ ಏನಂದರೆ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು ಚೆಕ್ಕಿಂಗ್ಗೆ ಫಸ್ಟ್ ಮಗನಿಗೆ. ಅವನು ಒಳಗಡೆ ನೋಡಿಬಿಟ್ರೆ ಪಾಪ ಅವ್ರ ಕಾಲಿಗೆಲ್ಲ ಹೊಡೆಯೋರು, ಬೈಯೋರು, ಗದರಿಸೋರು ಕೆಲವರಿಗೆ. ಆ ಥರ ಎಲ್ಲ ಮಾಡ್ತಾರೆ. ಇನ್ನು ಕೆಲವರು ನನ್ನ ಕೈಲಿ ಆಗ್ತಾಯಿಲ್ಲ, ಸತ್ತೋಗ್ತೀನಿ, ಹ್ಯಾಡಿ, ಹಾಗೆ ಹೀಗೆ ಅಂತ ಪಾಪ ಲಂಬಾಣಿಸರೆಲ್ಲ ಕಿರಿಸ್ತಾಯಿದ್ರು. ಅವ್ರಿಗೆ ಕಿರ್ಚೋದು ನೋಡಿಬಿಟ್ಟು ನನಗೆ ಡಬ 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 ಅಂತ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನಗೆ ನೋಡಿ ಹೆಂಗಾಗ್ತಾಯಿದೆ ಅಂದರೆ, ಒಳಗಡೆ ನಿಧಾನಕ್ಕೆ ಹೆಜ್ಜೆ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಅವ್ರು ನೋಡಿಬಿಟ್ಟು. ಅಷ್ಟು ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ದೇವರೇ, ನನಗೆ ನಾರ್ಮಲ್ ಬೇಡಪ್ಪ, ನನಗೆ ಸಿಸರಿನ್ ಆಗಲಿ ಅಂತ ನಿಜವಾಗ್ಲೂ ದೇವ್ರ ಹತ್ರ ಬಿಡ್ಕೊಂಡಿದ್ದೆ ನಾನು. ಸದ್ಯಕ್ಕೆ ನನಗೆ ಯಾವುದೇ ನೋವು ಬರಲಿಲ್ಲ. ಆದರೆ ನನಗೆ ನೋಡಿದ್ರು 1 ದಿನ 2 ದಿನ ನೋಡಿದ್ರು, ನನಗೆ ಸಿಸರಿನ್ ಮಾಡಿದರು. ಹೇಗೋ ಆಯಿತು ಅದು ದೊಡ್ಡ ಮಗಂದು. ಹಾಗೆ ಹೀಗೆ ಅಂದ್ಕೊಂಡು ಹೆಂಗೋ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ಈ 2ನೇ ಮಗನಿಗೆ ಬಂದುಬಿಟ್ಟು ನನಗೆ ಡೇಟು ನಮಗೆ ಎಂತ ಇಲ್ಲ, ಯಾವ ನೋವು ಇಲ್ಲ, ಏನಿಲ್ಲ. ಕರೆಕ್ಟ್ ಡೇಟ್, ಇವತ್ತಿನ ಡೇಟ್ ಕೊಟ್ಟಿದ್ದಾರೆ. ನಾನು ಇನ್ನೂ ಮನೆಯಲ್ಲಿದ್ದೆ. ದೀಪಾವಳಿ ಹಬ್ಬ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗು ಎಲ್ಲ ಆಗಿ ಹಬ್ಬ ಆಯಿತು. ಹಬ್ಬ ಆದಮೇಲೆ ನೆಕ್ಸ್ಟು ನನ್ನ ಮಗನಿಗೂ ನವಂಬರಲ್ಲಿ ಆ ಟೈಮಲ್ಲಿ ಅಂದರೆ ಎಲ್ಲ ಹಬ್ಬಗಳೆಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಅಡುಗೆ ಮಾಡಿ ಊಟಕ್ಕೆ ಮಾಡಿ ಅಡ್ಮಿಂಟ್ ಆಗಬೇಕಲ್ಲ, ಟೈಮ್ ಕೊಟ್ಟಿದ್ದಾರಲ್ಲ ಅಂತ ಹೋಗಿದ್ದು ಅಷ್ಟೇ. ಯಾವುದೇ ಕಾರಣಕ್ಕೂ ನೋವು ಬಂದಿರಲಿಲ್ಲ ನನಗೆ. ಹಾಗೆ ನಮ್ಮ ಊರಿಂದ ನಮ್ಮವ್ವ ಬಂದರು ಹಾಸ್ಪಿಟ್ಲಿಗೆ ಡೈರೆಕ್ಟಾಗಿ. ನಾನಿಲ್ಲ ಮತ್ತೆ ಮನೇಲೇ ಇದ್ದಿದ್ದು. ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋದರೆ ನಾವು ಒಂದು ನೈಟು ಹಾಗೆ ಹೋಗಿ ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ಅಡ್ಮಿಂಟ್ ಆದ್ವಿ. ಅವರು ಕೇಳ್ತಾಯಿದ್ರು, ಎಂತಮ್ಮ ನೀನು ಇನ್ನೂ ಇಷ್ಟು ಡೇಟ್ ಇವತ್ತು ಹಿಡ್ಕೊಂಡು ಇವತ್ತು ಬಂದಿದ್ದೀರಲ್ಲ ನೀವು ಅಂದರು. ಅಂದರೆ ಏನು ಗೊತ್ತಾ, ನಮಗೆಲ್ಲ ಅದು ಏನು ಅಯ್ಯೋ ಬಿಡು, ಏನು ನೋವಿರಲ್ಲ, ಆಮೇಲೆ ಡೇಟ್ ಕೊಟ್ಟಿದ್ದಾರಲ್ಲ, ನಮಗೇನೋ ಒಂಥರ ಆ ಥರ ನೀವು ಹೋಗಬೇಕು, ಮೊದಲೇ ಹೋಗಿ ಅಡ್ಮಿಂಟ್ ಆಗಬೇಕು ಆ ಥರ ಏನು ಎಂಥದ್ದು ಅನ್ನಿಸ್ತಾ ಇರಲಿಲ್ಲ ನನಗೆ. ಹಾಗಾಗಿ ಅವತ್ತು ಹೋದ್ವಲ್ಲ, ಅವತ್ತು ಹೋಗಿ ನೈಟು ನನಗೆ ರಾತ್ರಿ ಒಂದು 2 ಗಂಟೆ 2:30ಗೆ ನೀರು ಹೋಗುತ್ತೆ ಅಂತಾರೆ, ನೆತ್ತಿ ನೀರು ಹೋಗುತ್ತೆ ಅಂತಾರೆ. ನನಗೂ ಅದು ಅಷ್ಟು ಗೊತ್ತಿಲ್ಲ. ಆ ಥರ ಆಗ್ಬಿಡ್ತು ನನಗೆ ಅದು ಫಸ್ಟು ಡೆಲಿವರಿಲಿ ನಾರ್ಮಲ್ ಆಗಿಲ್ಲ. ಈ ಥರ ಎಲ್ಲ ಅನುಭವ ಆಗಿಲ್ಲ ನನಗೆ. ನಾನು ಕೊನೆಗೆ ನಮ್ಮ ಅವ್ವನಿಗೆ ಹೇಳಿದೆ, ನೋಡವ್ವ ಈ ಥರ ಆಗ್ತಾಯಿದೆ ಅಂತೇಳ್ಬಿಟ್ಟು. ಅವರು ಒಳಗಡೆ ಮತ್ತೆ ನಾರ್ಮಲ್ ಮಾಡಿಸೋತ್ರ ಕರ್ಕೊಂಡೋದ್ರು. ಅಲ್ಲಿ ನೋಡಿ ಮತ್ತೆ ನನಗೆ ಇದೆಲ್ಲ ಹೊಡ್ಕೊಳಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯಪ್ಪ ದೇವ್ರೇ ಅಂತಂದು ಹೋಗಿ ಚೆಕ್ ಮಾಡಿ, ಇಲ್ಲ ನೋವು ಬಂದಾಗ ಬನ್ನಿ, ನೋವು ಬರ್ತಾಯಿದೆ ಅಂತ ಕೇಳಿದ್ರು. ಇಲ್ಲ ಅಂದೆ, ನೋವು ಬಂದಾಗ ಬನ್ನಿ ಅಂತ ಕಳಿಸಿದ್ರು. ಹಾಗೆ ಮತ್ತೆ ಹೋಗಿ ಮಲ್ಕೊಂಡು ಬೆಳಗ್ಗೆ ತನಕ ವೆಯ್ಟ್ ಮಾಡಿದ್ವಿ. ಡಾಕ್ಟ್ರು ಬರ್ತಾರಲ್ಲ, ಸರ್ಜನ್ ಡಾಕ್ಟ್ರು, ಅವ್ರು ಬಂದಮೇಲೆ ಅವ್ರ ಹತ್ರ ಚೆಕಪ್ ಮಾಡಿಸ್ಕೊಂಡು ಸರಿ ಅವರು ಸಿಸರಿನ್ ಮಾಡ್ತೀವಿ ನಾವು ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಿ ಕೇಳಿದರು. ನಮ್ಮದು ಎಲ್ಲ ಆಯಿತು. ಒಳಗಡೆ ಹೋದ್ವಿ, ಡ್ರೆಸ್ ಎಲ್ಲ ಹಾಕ್ಕೊಂಡು. ಇನ್ನೇನು ಒಳಗಡೆ ಹೋದರೆ ತಾಯಿ ಕಾರ್ಡ್ ಅಂತ ಇರುತ್ತಲ್ಲ, ಆ ಕಾರ್ಡಲ್ಲಿ ಬಿ ನೆಗೆಟಿವ್ ಮತ್ತು ಬಿ ಪಾಸಿಟಿವ್ ಅಂತ 2 ಥರ ಬರೆದ್ಬಿಟ್ಟಿದ್ದಾರೆ ಬ್ಲಡ್ ರಿಪೋರ್ಟನ್ನು. ಅವ್ರೇನು ಮಾಡಿದ್ರು ನೋಡಿಬಿಟ್ಟು, ಇಲ್ಲ ನೀವು 2 ಥರನೂ ಬರೆದಿದ್ದಾರೆ, ನಾವು ಆಪ್ರೇಷನ್ ಮಾಡೋಕ್ಕಾಗಲ್ಲ, ಇನ್ನೊಂದು ಸರಿ ಬ್ಲಡ್ ಚೆಕಿಂಗ್ ಮಾಡಿಸ್ಕೊಂಬನ್ನಿ ಅಂತ ಕಳಿಸ್ಬಿಟ್ರು. ಆವಾಗ ಟೈಮ್ 10 ಗಂಟೆ ಆಗಿತ್ತು ಅನಿಸುತ್ತೆ. ಬೇಗ ಹೋಗ್ಬಿಟ್ಟಿದ್ರೆ ನನಗಿನ್ನೂ ಬೇಗ ಆಗ್ತಿತ್ತೇನೋ. ಆಗಲೇ ಆಲ್ರೆಡಿ ಬಟ್ಟೆನೆಲ್ಲ ಹಾಕ್ಬಿಟ್ಟಿದ್ದಾರೆ. ಕೈಗೆ ಬೇರೆ ಒಂದು ಇಂಜೆಕ್ಷನ್ ಕೊಟ್ಬಿಟ್ರು, ಡ್ರಿಪ್ಪಲ್ಲಿ ಹಾಕ್ಬಿಟ್ಟು. ಆ ಡ್ರಿಪ್ಪು ಹಾಕಿದ ತಕ್ಷಣ ನನಗೆ ಹೆಂಗಾಯಿತು ಅಂದರೆ ಫುಲ್ಲು ಬೆವರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ನನ್ನ ಕೈಲಿ. ಆಗ್ತಾಯಿಲ್ಲ. ಇಲ್ಲಿ ನೋಡಿ ಬ್ಲಡ್ ರಿಪೋರ್ಟು, ಬ್ಲಡ್ ತೊಗೊಂಡು ಕಳಿಸ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅಲ್ಲಿಸ್ಬಿಟ್ಟಿದ್ದಾರೆ ಅವ್ರನ್ನ, ಅಲ್ಲಿ ದಾಡಿಸ್ಬಿಟ್ಟಿದ್ದಾರೆ. ಬರ್ತಾರೆ ಅಂತ ನೋಡ್ತಾ ಇದ್ದೀವಿ. ನನಗೆ ಡಾಕ್ಟರ್ ಆಗ್ತಾಯಿಲ್ಲ, ಡಾಕ್ಟರೇ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ ನನಗೆ. ಅಂದರೆ ನೋವು ಬರ್ತಾ ಇರಲಿಲ್ಲ, ಅಂದರೆ ಸುಸ್ತಾಗ್ತಾಯಿತ್ತು ನನಗೆ. ತುಂಬ ಚೇರಿದೆ, ಅದ್ರ ಮೇಲೆ ಕೂತ್ಕೊಳ್ಳೋಣ ಅಂದರೆ ಹಾಸಿಗೆ ಇದೆ, ಒಂದು ಬೆಡ್ಡು, ಅದು ಸ್ವಲ್ಪ ಹೈಟಿತ್ತು. ಹೈಟಲ್ಲಿ ಕೂತ್ಕೊಂಡ್ರೆ ನನಗೆ ಕೂತ್ಕೊಳ್ಳೋಕೆ ಹಿಂಸೆ ಆಗ್ತಾಯಿತ್ತು. ಆದರೆ ನನಗೆ ನಾರ್ಮಲ್ ನೋವು ಬರ್ತಾ ಇರಲಿಲ್ಲ, ಎಂತ ಇರಲಿಲ್ಲ. ಆದರೆ ನನಗೆ ಹಿಂಸೆ ಆಗ್ತಾಯಿತ್ತು. ಸಖತ್ ಬೆವರು ಬಂದು ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಸಖತ್ತು ಬೆವರು ಬಂದುಬಿಟ್ಟು ನನಗೆ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನನಗೆ ಏನಾಗುತ್ತೋ ಏನೋ, ಬೆಳಿಗ್ಗೆನೇ ಮಾಡ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಾದರೂ ಮಾಡಿಲ್ಲ. ಅದೇನೋ ನೆತ್ತಿ ನೀರು ಹೋಗುತ್ತೆ ಅಂತಾರಲ್ಲ, ಆ ಥರದ್ದೆಲ್ಲ ಆಗಿಬಿಟ್ಟಿದೆ. ಆ ಮಗು ಒಳಗಡೆ ಇರುತ್ತೋ ಇಲ್ಲೋ, ಏನಾಗ್ಬಿಡ್ತೋ ಅಂತ ಒಂದು ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಎಂತ ಮಾಡೋದಪ್ಪ ಅಂತಂದೇಳಿ ಆಯಿತು ಬಂದು ಲಾಸ್ಟಲ್ಲಿ ಬಂದಿರೋರೆಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ನನಗೆ ಯಾವಾಗ ಮಾಡ್ತಾರಪ್ಪ ದೇವರೇ ಅಂತ ಕೂತ್ಕೊಳ್ಳೋದಲ್ಲ, ನಿಂತ್ಕೊಂಡೇ ಇದ್ದೆ ನಾನು. 1 ಅವರ್ ನಿಂತ್ಕೊಂಡಿದ್ದೀನಿ ನಾನು. ಅಂದರೆ ಹೆಂಗೆ ಇಮೇಜ್ ಮಾಡ್ಕೊಳ್ಳಿ, ಬೆವರು ಬೇರೆ ಬರ್ತಾಯಿದ್ದೆ. ಅಷ್ಟು ಡಾಕ್ಟರ್ ಆಗ್ತಾಯಿಲ್ಲ, ಸುಸ್ತಾಗ್ತಾಯಿದೆ ಅಂತ ಹೇಳಿದ್ರು. ನಾವೆಂತ ಮಾಡಲಮ್ಮ, ಬ್ಲಡ್ ರಿಪೋರ್ಟ್ ಬಂದಿಲ್ಲ, ತಡೀರಿ ಅಂತ ಹೇಳ್ತಾ ನಾನು ಹೇಳ್ತಾನೆ, ನಮ್ಮ ಬ್ಲಡ್ ಗ್ರೂಪ್ ಇದೇನೆ ಅಂತ ಹೇಳಿದ್ರು ಕೇಳೋಂಗಿಲ್ಲ ಅವರು. 2 ಥರ ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಕೊನೆಗೆ
ಆಮೇಲೆ 11 ಗಂಟೆ ಅಷ್ಟೊತ್ತಿಗೆ ಬ್ಲಡ್ ತೊಗೊಂಬಂದರು. ಆಮೇಲೆ ನಾನು ಹೇಳ್ದಂಗೆ ಕರೆಕ್ಟಾಗಿತ್ತು. ಒಳಗಡೆ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು ಮಾಡಿದರು, ಸಿಸರಿನ್ ಮಾಡಿ ಮಗು ತೆಗೆದ್ರು ಆಚೆ. ನನಗೆ ಇನ್ನೊಂದು ಬೇಜಾರು, ಒಂದು ಕಡೆ ಬೇಗ ಸಿಸರಿನ್ ಆಗಿಲ್ಲಲ್ಲ, ಒಂದು ಬೇಜಾರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮತ್ತೆ ನನಗೆ ಗಂಡು ಮಗು ಆಯಿತು ಅಂತ ಮತ್ತೆ ಒಂದು ಕಡೆ ಬೇಜಾರಾಯಿತು. ಮಗು ತೆಗೆದ ತಕ್ಷಣವೇ ತೋರಿಸ್ತಾರಲ್ವ, ಆ ಥರ ನೋಡಿದ ತಕ್ಷಣ ನೀವಂತ ಸಖತ್ ಬೇಜಾರಾಗೋಯಿತು. ಕೇಳಿರಿ ಮೊದಲೇ ಮಗು ಯಾವುದು, ಗಂಡು ಮಗು ಮತ್ತು ಗಂಡು ಮಗು ಅಂತ ಹೇಳಿದರು. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಬೇಜಾರಂತೂ ಇದ್ದೆ. ಖುಷಿಯಾಗಂತಿರಲಿಲ್ಲ. ಒಂದು ತಿಂಗಳ ತನಕ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ. ಹಾಗೆ ಆಯಿತು. ಸಿಸರಿನ್ ಮಾಡಾದ್ಮೇಲೆ ಆವಾಗಲೇ ನಾವು ಯಾವುದು ಮಕ್ಕಳಾಗ್ದಿರೋ ಆಪ್ರೇಷನ್ನು ಆವಾಗಲೇ ಒಟ್ಟಿಗೆ ಮಾಡಿಸ್ಕೊಂಡ್ಬಿಟ್ವಿ. ಅದಾದ ತಕ್ಷಣ ವಾರ್ಡಿಗೆ ಶಿಫ್ಟ್ ಮಾಡಿ ವಾರ್ಡಲ್ಲಿ ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ಅನಿಸುತ್ತೆ, ಅರ್ಧ ಗಂಟೆನೂ ಇದನ್ನೋ ಇಲ್ಲ ಗೊತ್ತಿಲ್ಲ, ನನಗೆ ಅಷ್ಟೊಂದು ನೆನಪಿಲ್ಲ. ಆ ಅರ್ಧ ಗಂಟೆಯಲ್ಲಿ ಡ್ರಿಪ್ಪೆಲ್ಲ ಹಾಕಿದ್ರು ನಮಗೆ. ಡ್ರಿಪ್ ಹಾಕ್ಬಿಟ್ಟು ಆಚೆ ವಾರ್ಡಿಗೆ ಶಿಫ್ಟ್ ಮಾಡಿದಾಗ ನನಗೇನಾಯಿತು ಅಂದರೆ, ಸ್ವಲ್ಪ ಪೈಪ್ ಹಾಕ್ತಾರಲ್ವ, ಯೂರಿನ್ ಪೈಪ್ ಅಂತೆಲ್ಲ ಹಾಕ್ತಾರೆ, ಬ್ಯಾಗ್ ಹಾಕ್ತಾರಲ್ವ, ಚೀಲನ ಅದನ್ನೆಲ್ಲ ಹಾಕ್ಬಿಟ್ಟಿದ್ರಲ್ವ. ನನಗೆ ಆ ಜಾಗದಲ್ಲಿ ನೀರು ಥರ, ನನಗೆ ನೀರನ್ನೇನೋ ಹೋಗ್ತಾಯಿದೆ ಅನ್ನೋ ಥರ ಅನುಭವ ಆಗ್ತಾಯಿತ್ತು. ನನಗೆ ಅದೇನೋ ಬಿಡು, ಪೈಪ್ ಹಾಕಿದಾರಲ್ವ ಅದರಿಂದ ಏನೋ ಆಗಿದೆ ಅಂದ್ಕೊಂಡು ಮತ್ತೆ ಹಾಗೆ ಸುಮ್ಮನೆ ಇದ್ದೆ. ಮತ್ತೆ ಯಾವ ಥರ ಆಯಿತು ಅಂದರೆ, ನೆನೆಸ್ಕೊಂಬಿಟ್ರೆ ನಾನು ಇವಾಗಲೂ ಮೈಯೆಲ್ಲ ಒಂಥರ ರೋಮಾಂಚನ ಅನಿಸುತ್ತೆ. ಇವಾಗ ಒಂದು ಬಕೆಟಲ್ಲಿ ನೀರು ತಗೊಂಡು ಯಾವ ರೀತಿ ಫೋರ್ಸಲ್ಲಿ ಈ ಥರ ನಾವೇನಾದ್ರು ಬಾಗಿಲಿಗೆ ಕಸ ಗುಡಿಸ್ಬೇಕಾದ್ರೆ ಫೋರ್ಸಲ್ಲಿ ಹಾಕ್ತೀವೋ ಆ ಥರ ಒಂದೇ ಸರಿ ಬರೋ ಥರ ಅನ್ನಿಸ್ತಾಯಿತ್ತು. ನಾನೇನು ಮಾಡ್ಕೊಂಡೆ, ಯೂರಿನ್ ಪೈಪ್ ಬಿಚ್ಕೊಂಡ್ಬಿಟ್ಟಿದೆ, ಅದಕ್ಕೆ ಆ ಥರ ಆಗಿದೆ ಅಂದ್ಕೊಂಡು ನಮ್ಮ ಅಕ್ಕನಿಗೆ ಹೇಳಿದೆ. ಅಕ್ಕ, ಇದು ನಮ್ಮ ಅಕ್ಕ ಮತ್ತು ನಮ್ಮ ಅವ್ವ ಇದ್ದರು. ಅಕ್ಕ, ಇಲ್ಲೇನೋ ಪೈಪ್ ಬಿಚ್ಕೊಂಡಿರ್ಬೇಕು ನೋಡು ಅಂದೆ. ನಮ್ಮ ಅಕ್ಕ ನೋಡಿ ಶಾಕ್ ಆಗಿಬಿಟ್ಲು ಒಂದೇ ಸರಿನೇ. ಏನಾಯಿತು ಅಂದರೆ, ಫುಲ್ಲು ಬ್ಲೀಡಿಂಗ್ ಹೋಗ್ಬಿಟ್ಟಿದೆ. ಬ್ಲೀಡಿಂಗ್ ಹೋಗಿ ಎಲ್ಲಿ ಬಂದಿದೆ ಅಂದರೆ, ನನಗೆ ಮಲ್ಕೊಂಡಿದ್ದೇನಲ್ವ, ನಾವು ಮಲ್ಕೊಂಡಿರೋದ್ರಿಂದ ಹಿಡಿದು ಬೆನ್ನಿರುತ್ತೆ ನೋಡಿ, ಹಿಂದೆ ಬ್ಯಾಕ್ ಸೈಡಲ್ಲಿ ಹಾಸಿಗೆ ಬೆನ್ನು, ಅಲ್ಲಿಗೆಲ್ಲ ಬಂದು ನನಗೆ ಹಸಿ ಅನ್ನಿಸ್ತಾ ಇದೆ. ಒದ್ದೆ ಆಗಿಬಿಟ್ಟಿದೆ. ಅದು ನೆನೆಸ್ಕೊಂಡ್ರೆ ಇವಾಗಲೂ ಅಷ್ಟು ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಒದ್ದೆ ಆಗಿದೆ. ನಮ್ಮ ಅಕ್ಕ ನೋಡು ಒಂದೇ ಸರಿ ಕಿರ್ಚ್ಕೊಂಡ್ಬಿಟ್ಟು ಗಾಬರಿಯಾಗಿ ಹೋಗಿ ಸಿಸ್ಟರ್ನ ಕರ್ಕೊಂಬಂದರು. ಸಿಸ್ಟರ್ ನೋಡಿದರೆ ಅವರು ಗಾಬರಿ, ಇಷ್ಟೊಂದು ಹೋಗಿದ್ದಲ್ಲ ಅಂತೇಳಿ ಪಾಪ ಅವ್ರು ಹೋಗಿ ಬೇಗ ಹೋಗಿ ತಗೊಂಬಂದು ಆ ಡ್ರಿಪ್ಪಲ್ಲಿ ಏನೋ ಒಂದು ಇಂಜೆಕ್ಷನ್ ಹಾಕಿದರು. ಗ್ಲೂಕೋಸ್ ಒಳಗಡೆ ಒಂದು ಇಂಜೆಕ್ಷನ್ ಹಾಕ್ಬಿಟ್ಟು ಆ ಪೈಪನ್ನು ಬಟ್ಟೆಲ್ಲ ತೆಗೆದ್ರು. ಒಂದು ಚಿಕ್ಕದೊಂದು ಬೆಡ್ಶೀಟ್ ಇರುತ್ತಲ್ಲ, ಆ ಬೆಡ್ಶೀಟೆಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು. ಅದನ್ನೆಲ್ಲ ನಮ್ಮವ್ವ ತೆಗೆದು, ತಲೆ ಕಟ್ಕೊಂಡಿರೋ ಸ್ಕಾರ್ಪ್ ಇರುತ್ತಲ್ಲ ಅಲ್ಲಿ ತನಕನೂ ಬಂದಿತ್ತು. ಬ್ಯಾಕ್ ಸೈಡ್ ಏನು ನಾವು ಹಾಸಿಗೆಯಲ್ಲಿ ಮಲ್ಕೊಂಡಿದ್ವಲ್ವ, ಹಾಕಿರ್ತವಲ್ಲ ಬೆಡ್ಡು, ಅದೆಲ್ಲ ಫುಲ್ಲು ಮೇಲ್ಗಡೆ ಎಲ್ಲ ಬಂದು ನನ್ನ ತಲೆ ಕಟ್ಕೊಂಡಿರೋದು ಸಹ ನೆಂದಿತ್ತು. ಅಷ್ಟು ಬ್ಲಡ್ ಬಂದಿದೆ. ಅಂದರೆ ನಮಗೆ ಇಂಜೆಕ್ಷನ್ ಹಾಕಿರ್ತಾರಲ್ವ, ಇನ್ನೂ ಅಷ್ಟೊಂದು ನಮಗೆ ಕಾಲಲ್ಲೆಲ್ಲ ಸ್ಪರ್ಶ ಎಲ್ಲ ಗೊತ್ತಾಗಲ್ಲ. ನಮಗೆ ತೊಡೆಯಿಂದ ಸೊಂಟದಿಂದ ಕೆಳಗಡೆ ಅಷ್ಟೊಂದೆಲ್ಲ ನಮ್ಮ ಕೈ ಕಾಲು ಸಹ ಅಲ್ಲಾಡ್ತಿಲ್ಲ. ನಾವು ಹಿಂಗೆ ಅಲ್ಲಾಡಿಸ್ಕೊಂಡ್ರೆ ಏನು ಶೇಕ್ ಆಗ್ತಾ ಇರಲಿಲ್ಲ. ಅಷ್ಟು ಏನು ಗೊತ್ತಾಗಲ್ಲ. ಅಂಥದ್ರಲ್ಲಿ ನನಗೇನೋ ಒಂದು ಚೂರು ಅನುಭವ ಆಯಿತು. ಹೇಳಿದೆ. ಆಮೇಲೆ ಅವ್ರು ಬಂದುಬಿಟ್ಟು ಅದು ಪೈಪ್ ಇರುತ್ತಲ್ಲ, ಯೂರಿನ್ ಪೈಪೆಲ್ಲ ಒಳಗಡೆ ಹಿಡ್ಕೊಂಡು ಎಷ್ಟು ಹಿಂಸೆ ಆಯಿತು, ನೋವಾಯಿತು ಅಂದರೆ, ಯಪ್ಪ ದೇವರೇ, ನೆನೆಸ್ಕೊಂಡ್ಬಿಟ್ರೆ ಯಾರಿಗೂ ಈ ಥರ ಆಗಬಾರ್ದು ಅನಿಸುತ್ತೆ. ಅಷ್ಟು ಹಿಂಸೆ ಆಗಿಬಿಡ್ತು. ಆ ಸಿಸ್ಟ್ರು ಬಂದುಬಿಟ್ಟು ಪೈಪನ್ನೆಲ್ಲ ಒಳಗಡೆ ತಳ್ಳಿ ನಮ್ಮದು ಒಕ್ಕಳು ಇರುತ್ತಲ್ಲ, ಆ ಒಕ್ಕಳು ಹತ್ರ ಹಿಡ್ಕೊಂಡು ಆ ಪೈಪೆಲ್ಲ ತಳ್ಳಿ ಕೊನೆಗೆ ಒಂದು ಇಂಜೆಕ್ಷನ್ ಹಾಕಿದರು. ನನಗೆ ಅಷ್ಟೊತ್ತಿಗೆ ಆಗಲೇ ಏನು ಪ್ರಜ್ಞೆಲ್ಲ ತಪ್ಪಿಲ್ಲ ಸದ್ಯಕ್ಕೆ. ದೇವರಿದ್ದಾನೆ ಅಂದರೆ ಇದಕ್ಕೇ ನಿಜವಾಗ್ಲೂ ನಾನು ಬದುಕಿದ್ದೇ ಹೆಚ್ಚು ಅನ್ಬೋದು. ನಾನೇನಾದರೂ ಬಿಡು, ಒಂದು ಯೂರಿನ್ ಪೈಪ್ ಹಾಕಿದ್ದಾರೆ, ಚೀಲ ಹಾಕಿದ್ದಾರೆ, ಏನು ಗೊತ್ತಾಗೋದಿಲ್ಲ, ಏನೂ ಆಗಿಲ್ಲ ಅದು ಅಂತ ಅಂದ್ಕೊಂಡಿದ್ರೆ ನಾನು ನಿಜವಾಗ್ಲೂ ನಾನಿವತ್ತು ಬದುಕಿರ್ತಿಲ್ಲ. ನಿಜವಾಗ್ಲೂ ನಮ್ಮ ಮಕ್ಕಳು ಕೂಡ ಅನಾಥ ಆಗಿರ್ತಿದ್ರು ಅಂತ ಅಂದ್ಕೊತೀನಿ. ಆ ಥರ ಆಗಿಬಿಟ್ಟಿತ್ತು. ಕೊನೆಯಲ್ಲಿ ಅದನ್ನೆಲ್ಲ ಡ್ರಿಪ್ಪೆಲ್ಲ ಹಾಕಾದ್ಮೇಲೆ ಮತ್ತೆ ಅವಾಗ ಬಂದು ಅವ್ರು ಚೆಕ್ ಮಾಡ್ತಾ ಹೋಗ್ತಾಯಿದ್ರು, ನಿಂತಿದ್ದಿಲ್ಲ ಅಂತಂದು. ಅಷ್ಟು ಬ್ಲೀಡಿಂಗ್ ಹೋಗ್ಬಿಟ್ಟಿತ್ತು. ಆ ಹೋಗೋ ಟೈಮಲ್ಲಿ ಅಕ್ಕಪಕ್ಕ ಬೆಡ್ಡವರು ಆ ಕಡೆ ಈ ಕಡೆಯವರೆಲ್ಲ ಬಂದುಬಿಟ್ಟಿದ್ರು ಪಾಪ ನೋಡೋಕ್ಕೆ. ಅಷ್ಟೊಂದು ಬ್ಲೀಡಿಂಗ್ ಹೋಗ್ಬಿಟ್ಟಿತ್ತು ನನಗೆ. ಬಂದುಬಿಟ್ಟು ನೋಡಿದರು, ಈ ಥರ ಆಗಿತ್ತು. ಆಮೇಲೆ ಹೆಂಗೋ ಒಂದು 9 ದಿನ ಇದ್ದು ಬ್ಲಡ್ಡು ನಂದು 12.5 ಇದ್ದಿತ್ತು, 5 ಪಾಯಿಂಟಿಗೆ ಬಂದಿದೆ. ಅಂದರೆ ಅಷ್ಟು ಹೋಗ್ಬಿಟ್ಟಿದೆ, ಬ್ಲೀಡಿಂಗ್ ಆಗಿಬಿಟ್ಟಿದೆ ಎಲ್ಲ. ಆಮೇಲೆ ಕೊನೆಯಲ್ಲಿ ಮತ್ತೆ ಒಂದು 2 ಪಾಕೆಟ್ ಆ ಥರ ಇರ್ತಲ್ಲ, ಆ ಥರದ ಪಾಕೆಟನ್ನು ಬ್ಲಡ್ಡನ್ನು ತೊಗೊಂಬಂದು ಒಂದಿನ ಬಿಟ್ಟೇನೋ ಒಂದಿನ 2 ಪಾಕೆಟನ್ನು ಹಾಕಿದರು. ನಾನು ಬದುಕಿ ಬಂದಿರೋದು ಹೆಚ್ಚು ಅನ್ಬೋದು. ಅದಾದ ತಕ್ಷಣ ಮತ್ತೆ ನಾವು 9 ದಿನ ಆದಮೇಲೆ ಡಿಸ್ಚಾರ್ಜ್ ಮಾಡ್ತಾರಲ್ವ,
ಡಿಸ್ಚಾರ್ಜ್ ಆದಮೇಲೆ ಊರಲ್ಲಿ ಹೋಗಿ ಹೊಲಿಗೆ ಎಲ್ಲ ಬಿಚ್ತಾರೆ 9 ದಿನ ಆದಮೇಲೆ. ಆ ಹೊಲಿಗೆ ಬಿಚ್ಬೇಕಾದ್ರೆ ಏನಾಯಿತು, ಆ ಸಿಸ್ಟ್ರ್ ಇರ್ತಾರಲ್ವ, ಅದು ಟ್ರಿಮ್ ಮಾಡಬೇಕಾದ್ರೆ ಆ ದಾರನ ಟ್ರಿಮ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಟಚ್ ಮಾಡಿದೆ, ಸ್ಕಿನ್ನಿಗೆ ಟಚ್ ಆಗಿಬಿಡ್ತು. ನಾನು ಅಂದ್ಕೊಂಡೆ ನೋವಾಯಿತು ಈ ಥರ ಟಚ್ ಮಾಡಿದ್ದೀರಾ ಅಂದೆ. ಆ ಟಚ್ ಆಗಿರೋ ಜಾಗದಲ್ಲಿ ಮತ್ತೆ ನಮಗೆ ಇನ್ಫೆಕ್ಷನ್ ಥರ ಅಂದರೆ ಕೀವು ಥರ ಆಗಿಬಿಟ್ಟಿದೆ. ನಾವು ಬಾತ್ರೂಮಲ್ಲಿ ಕೂರುವಾಗ ಹೇಳುವಾಗೆಲ್ಲ ಆ ಜಾಗದಲ್ಲಿ ನೋವು ಆಗ್ತಾಯಿತ್ತು. ನಾನಂದರೆ ಹೊಲಿಗೆ ಹಾಕಿದಾರಲ್ಲ ಆ ಥರ ಎಲ್ಲ ನೋವು ಆಗ್ತಿದೆ ಬಿಡು ಅಂತ ಅಂದ್ಕೊಂಡೆ. ನೋಡಿದ್ರೆ ಡೈಲಿ ಅದೇ ಥರ ಹಿಂಸೆ ಆಗ್ತಾಯಿತ್ತು ನನಗೆ. ಆಮೇಲೆ ಹೋಗ್ಬಿಟ್ಟು ಊರಲ್ಲಿ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಅವ್ರಿಗೆಲ್ಲ ಇನ್ಫೆಕ್ಷನ್ ಥರ ಕೀವಾಗ್ಬಿಟ್ಟಿದೆ ಅಮ್ಮ ಇದು, ನೋಡಬೇಕು, ನಾನು ಡ್ರೆಸ್ಸಿಂಗ್ ಮಾಡ್ತೀನಿ, ಆದಷ್ಟು 1-2 ದಿನ ನೋಡ್ತೀನಿ, ಡೈಲಿ ಬರ್ರಿ, ಬಂದಿಲ್ಲ ಅಂದರೆ ನೀವು ಮತ್ತೆ ಅದೇ ಡಾಕ್ಟ್ರ್ ಹತ್ರ ಹೋಗಿ ಮತ್ತೆ ಹೊಲಿಗೆ ಹಾಕ್ಸ್ಬೇಕು ಅಂದರು. ನನಗೆ ಎಂತ ಮಾಡಬೇಕು, ಅವಾಗ ಬೇರೆ ಆ ಥರ ಅವಾಂತರ ಆಗಿದೆ. ನಾವು ಬೇರೆ ಸಿಸೇರಿಯನ್ ಮಾಡಿಸ್ಕೊಂಡು ಅಯ್ಯೋ ಅಪ್ಪ ಅನ್ಬೇಕಾದ್ರೆ ಮತ್ತೆ ಈ ಥರ ಆಗ್ಬಿಡುತ್ತಲ್ಲಪ್ಪ ಅಂತಂದು ಅಷ್ಟು ಭಯ ಆಗಿಬಿಟ್ಟಿತ್ತು. ಒಳಗಡೆ ಎಲ್ಲ ಕೀವಾಗಿ ಏನಾರು ಆಗ್ಬಿಡುತ್ತಪ್ಪ ಅಂತ ಆ ಥರ ಅನ್ನಿಸ್ಬಿಡ್ತು. ನೋಡಿದ್ರೆ ಪಾಪ ಹೆಂಗೋ ನನ್ನ ದೇವ್ರ ದಯೆಯಿಂದ ಡಾಕ್ಟರೇ ಡೈಲಿ ಪಾಪ ಡ್ರೆಸ್ಸಿಂಗ್ ಮಾಡಿ ಅದನ್ನು ನನ್ನ ಗಾಯನೆಲ್ಲ ವಾಸಿ ಮಾಡಿದರು. ಈ ಥರ ಆಯಿತು ನನಗೆ. ಸ್ವಲ್ಪ ಹೆಂಗೋ ಚೆನ್ನಾಗಿದೆ. ಆದರೆ ನಾನೇನಾದರೂ ಸ್ವಲ್ಪ ನಾಚಿಕೆ ಪಡ್ಕೊಂಡು ಇನ್ನೇನೋ ಮನಸ್ಸಿಗೇನೋ ಒಂಥರ ಮುಜುಗರ ಮಾಡಿಕೊಂಡು ನಾನು ಹೇಳ್ದಂಗೆ ಇದ್ದಿದ್ರೆ ಖಂಡಿತ ನಾನಿವತ್ತು ಇರ್ತಾನೆ ಇರಲಿಲ್ಲ. ಯಾರಿಗಾದರೂ ಆ ಥರ ಅನುಭವ ಆಗಿದ್ರೆ ದಯವಿಟ್ಟು ನಾಚ್ಕೊಬೇಡಿ, ಯಾರಿಗೆ ಹೇಳೋದಪ್ಪ ಈ ಥರ ಅಂತ. ಬಟ್ಟೆ ನಾವು ಅಂದರೆ ಇದು ಆಪ್ರೇಷನ್ ಹಾಕ್ಬೇಕಾರೆ ನೈಟಿ ಥರದ್ದು ಡ್ರೆಸ್ ಕೊಡ್ತಾರಲ್ವ, ಆ ಥರ ಡ್ರೆಸ್ ಇರ್ಕೊಂಡಿರ್ತೀವಿ, ಹೆಂಗಪ್ಪ ಹೇಳೋದು ಏನಪ್ಪ ಅಂತ ಯಾವತ್ತೂ ನಾಚ್ಕೊಳಕ್ಕೆ ಹೋಗ್ಬೇಡಿ. ಮೊದಲು ನಮಗೆ ಜೀವ ಇಂಪಾರ್ಟೆಂಟು, ಮಕ್ಕಳು ಕೂಡ ಎಲ್ಲ ಇರ್ತಾರೆ, ಚಿಕ್ಕ ಮಕ್ಕಳು, ಈ ಥರ ಎಲ್ಲ ಆಗಿಬಿಡುತ್ತೆ. ಹಾಗಾಗಿ ಆಮೇಲೆ ನಾವು ಊರಲ್ಲೆಲ್ಲ ಬಂದು ಹೇಳ್ಬೇಕಾರೆ ಕೆಲವರು ಈ ಥರ ಆಗಿ ಎಷ್ಟೋ ಜನ ಸತ್ತೋಗಿದ್ದಾರೆ. ನಿಜವಾಗ್ಲೂ ನಾನು ಕೇಳಿದಂಗೆ ಒಂದು 3 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಬ್ಲೀಡಿಂಗ್ ಹೋಗಿರೋದು ಗೊತ್ತಾಗೋದಿಲ್ಲ. ಯಾಕೆಂದರೆ ಕೆಲವರಿಗೆ ಇಂಜೆಕ್ಷನ್ ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲ, ಅದು ನಮಗೆ ಏನು ಸ್ಪರ್ಶ ಅದೇನು ಆಗ್ತಾಯಿದೆ ಅನ್ನೋದು ಗೊತ್ತಾಗೋದಿಲ್ಲ. ಪಾಪ ಅವರು ಆ ನೋವಲ್ಲಿ ಒಂದು ನಿದ್ದೆ ಹೋಗಿರ್ತಾರೆ, ಗ್ಲೂಕೋಸ್ ಹಾಕಿರ್ತಾರಲ್ಲ, ಅವ್ರ ನೋವು ಅವ್ರಿಗಿರುತ್ತೆ, ನಿದ್ದೆ ಹೋಗ್ತಾ ಇರ್ತಾರೆ. ಅದ್ರಾಗ ಅಷ್ಟು ಗೊತ್ತಾಗಲ್ಲ. ಎಷ್ಟೋ ಜನ ಪಾಪ ತುಂಬ ಬ್ಲೀಡಿಂಗ್ ಹೋಗಿ ತೀರ್ಕೊಂಡ್ಬಿಟ್ಟಿದ್ದಾರೆ. ನೆನೆಸ್ಕೊಂಡ್ಬಿಟ್ರೆ ಒಂದೊಂದು ಸರಿ ನಾರ್ಮಲ್ ಬೆಸ್ಟಪ್ಪ ಅನಿಸುತ್ತೆ. ಆದರೆ ನಾರ್ಮಲ್ ಅವರು ಕೆಲವರು ಇದಾಗಿರೋರು ಇರ್ತಾರೆ. ಎಲ್ಲದೂ ಕಷ್ಟ, ನಾರ್ಮಲ್ಲು ಕಷ್ಟ, ಸಿಸೇರಿಯನ್ ಕಷ್ಟನೇ ಹೆಣ್ಮಕ್ಳಿಗೆ. ಈ ಥರ ಆಯಿತು. ಅದಾದ ತಕ್ಷಣ ನನಗೆ ಮತ್ತೆ ಇನ್ನೊಂದು ಭಯ ಏನಾಯಿತು ಅಂದರೆ, ನಮಗೆ 1-2 ದಿನ ಆಯಿತು, 2 ದಿನ ಅಲ್ಲ 1 ದಿನ ಅಂತೆ. ನೆಕ್ಸ್ಟು ಸ್ಪೆಷಲ್ ವಾರ್ಡಿಂದ ನೆಕ್ಸ್ಟ್ ಇನ್ನು ನಾರ್ಮಲ್ ಜನರಲ್ ವಾರ್ಡಿಗೆ ಹಾಕ್ತಾರಲ್ವ, ಆ ಟೈಮಲ್ಲಿ ಏನಾಯಿತು ಅಂದರೆ ನಾವು ಹಿಂಗೆ ಸ್ಟ್ರೈಟೇ ಮಲ್ಕೊಬೇಕು. ಸೈಡಲ್ಲೆಲ್ಲ ಮಲ್ಗೋಕ್ಕಾಗಲ್ಲಲ್ವ ನಮಗೆ ಸಿಸೇರಿಯನ್ ಮಾಡಿರೋದ್ರಿಂದ. ಆ ಸೈಡಲ್ಲಿ ಸ್ಟ್ರೈಟ್ ಮಲ್ಕೊಂಡಾಗ ನಾನು ಹೊಟ್ಟೆ ಇಷ್ಟು ದಪ್ಪ ಕಾಣಿಸ್ತಾ ಇತ್ತು. ಆಮೇಲೆ ಅದು ಹೊಟ್ಟೆ ಇಷ್ಟು ದಪ್ಪ ಇದೆಯಲ್ವ, ಆ ಕಡೆಯಿಂದ ಈ ಕಡೆ ಒಳಗಡೆ ಏನೇನೋ ಓಡಾಡಿರ್ತಾರಾಗಿ ಒಂಥರ ದಪ್ಪ ಅನಿಸ್ಬಿಡ್ತಾಯಿತ್ತು. ನನಗೆ ಇನ್ನೊಂದೇನು ಭಯ ಆಯಿತು ಅಂದರೆ, ಒಳಗಡೆ ಆಪ್ರೇಷನ್ ಮಾಡ್ಬೇಕಾದ್ರೆ ಸುಮಾರು ಹೊತ್ತು ಆಪ್ರೇಷನ್ ಮಾಡಿದರು. ನನಗೆ ಟೈಮ್ ತೊಗೊಂಡ್ರು. ಅಲ್ಲೆಲ್ಲ ಟೈಮ್ ತೊಗೊಂಡು ಆಪ್ರೇಷನ್ ಮಾಡಿರೋದ್ರಿಂದ ನನ್ನ ಹೊಟ್ಟೆ ಒಳಗಡೆ ಏನೋ ಆಗಿಬಿಟ್ಟಿದೆ, ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ನನ್ನ ಮಕ್ಕಳು ಬಿಟ್ಬಿಟ್ಟು ಇರಲ್ಲ ನಾನು, ಏನೋ ಆಗ್ಬಿಡ್ತೀನಿ, ಹೆಂಗೆ ನನ್ನ ಮಕ್ಕಳನ್ನ ಯಾರು ನೋಡ್ಕೊತಾರೆ, ಈ ಥರ ಎಲ್ಲ ನಿಜವಾಗ್ಲೂ ಚಿಂತೆ ನನ್ನ ತಲೆ ಒಳಗಡೆಲ್ಲ ಓಡಿತ್ತು. ಆ ಥರ ಎಲ್ಲ ಆಗಿ ಫೇಸ್ ಮಾಡ್ಕೊಂಬಂದಿನಿ. ನೋಡಬೇಕು ಅಂದರೆ ನಾನು ಮೊದಲನೇ ಹೆರಿಗೆನಲ್ಲೇ ನಾನು ಹೆದರ್ಕೊಬೇಕಿತ್ತು. ಆವಾಗೆಲ್ಲ ಎಷ್ಟು ಆರಾಮಾಯ್ತಪ್ಪ, ಎಂಥದ್ದು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡೆ. ನೋಡಿದ್ರೆ 1ನೇದಕ್ಕೆ ಸ್ಟ್ರಾಂಗ್ ಆಗಿದ್ದು, 2ನೇದಕ್ಕೆ ಈ ಥರ ಹೆದರ್ಕೊಳ್ಳೋ ಥರ ಆಗಿದೆ. ನೋಡ್ತಾ ಇರ್ಬೋದು, ನಾನು ವಾಯ್ಸ್ ಕೊಡ್ತಾ ಇದ್ರಲ್ಲ, ನನ್ನ ವಾಯ್ಸಲ್ಲಿ ಯಾವ ಥರ ಆಗ್ತಾಯಿದೆ ಅಂತ. ಅದರಲ್ಲೇ ಗೊತ್ತಾಗುತ್ತೆ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತಂದು. ಅದು ಹೇಳ್ಬೇಕಾದ್ರೆ ಅಷ್ಟು ನೆನೆಸ್ಕೊಂಡ್ರೆ ಅದು ಅಷ್ಟು ಭಯ ಅನಿಸುತ್ತೆ. ಹುಷಾರಾಗಿರಿ. ಯಾರಾದರೂ ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ, ಪ್ರೆಗ್ನೆನ್ಸಿಯರು ಅಥವಾ ಯಾರಾದರೂ ಡೆಲಿವರಿಗೆ ಹೋಗೋ ಅಂಥವ್ರು ನೋಡ್ತಾ ಇದ್ದರೆ, C-ಸೆಕ್ಷನ್ ಆಗೋರು ತುಂಬ ಹುಷಾರಾಗಿರಿ ಅಂತ ಹೇಳ್ಕೊತ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ತುಂಬ ಜಾಸ್ತಿ ಹೊತ್ತು ಮಾತಾಡಿದೆ ಅಂದ್ಕೊಂಡಿನಿ. ಆದರೆ ಏನೋ ಗೊತ್ತಿಲ್ಲ, ಇವು ವಿಷಯನ ಶೇರ್ ಮಾಡ್ಕೊಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಹಾಗೆ ನಿಮಗೆ ಯಾರಿಗಾದರೂ ಈ ಥರ ಅನುಭವ ಆಗಿರೋರಿದ್ದರೆ ಕಮೆಂಟ್ ಹಾಕಿ, ನಾನು ಕಮೆಂಟನ್ನು ಓದುತ್ತೀನಿ. ಹಾಗೆ ಇದಕ್ಕೆ ನಾರ್ಮಲ್ ಬೆಸ್ಟಾ ಸಿಸೇರಿಯನ್ ಬೆಸ್ಟಾ ಅಂದರೆ ಯಾವುದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಆದರೆ ಸ್ವಲ್ಪ ಬೆಸ್ಟು ಪರವಾಗಿಲ್ಲ ಅನ್ನೋದಾದರೆ ನಾರ್ಮಲಲ್ಲಿ ಸ್ವಲ್ಪ ಬೆಸ್ಟು ಅನಿಸುತ್ತೆ. ಆದರೆ ತುಂಬ 2 ದಿನ 1 ದಿನ ಆಗಲಿ ನಾರ್ಮಲಲ್ಲಿ ಸ್ವಲ್ಪ ದಿನ ನೋವು ಅನುಭವಿಸ್ಬೇಕಾಗುತ್ತೆ. ಈ ಸಿಸೇರಿಯನಲ್ಲಂದರೆ ತುಂಬ ಲೈಫ್ ಲಾಂಗ್ ಬೆನ್ನೋವು ಬರುತ್ತೆ. ನನಗೆ ಇವಾಗ ಸಖತ್ ಬೆನ್ನೋವನ್ನ ಅನುಭವಿಸ್ತಾ ಇದ್ದೀನಿ.
ಅಷ್ಟೊಂದು ಬೆನ್ನೋವು ಬರುತ್ತೆ, ನನಗೆ ಕೂರೋಕ್ಕಾಗಲ್ಲ. ಹಿಂದೆ ಏನಾದರೂ ಒಂದು ಸಪೋರ್ಟಿಗೆ ಇದ್ರೇ ಕೂರೋಕ್ಕಾಗೋದು. ಜಾಸ್ತಿ ಹೊತ್ತು ತುಂಬ ಹೊತ್ತೆಲ್ಲ ಸಪೋರ್ಟ್ ಇಲ್ಲದೇ ಕೂರೋಕ್ಕಾಗಲ್ಲ. ಆ ಥರ ಆಗುತ್ತೆ, ಬೆನ್ನೋವು ಬರುತ್ತೆ ಜಾಸ್ತಿ ಸಿಸೇರಿಯನ್ ಆದರೆ ಅಂತ ಹೇಳ್ತಾರೆ. ಕೆಲವರು ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಿಲ್ಲ. ಒಟ್ಟು ನನಗೆ ಬೆನ್ನೋವು ಜಾಸ್ತಿ ಬರುತ್ತೆ, ನಾರ್ಮಲ್ ಆದವರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದರಲ್ಲಿ ಬೆಸ್ಟ್ ಅಂದರೆ ನಾನು ಸ್ವಲ್ಪ ನಾರ್ಮಲ್ಲೇ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸಿಸೇರಿಯನ್ ಅಂದರೆ ಅವಾಗೀಗ ಅಷ್ಟೇ ಚೆನ್ನಾಗಿ ಫುಲ್ಲು ಲೈಫ್ ಲಾಂಗ್ ಅನುಭವಿಸ್ಬೇಕು. ನಾರ್ಮಲ್ ಅಂದರೆ ಅವಾಗ ಬೇಡಪ್ಪ ಸಾಕು ಅಂತ ಅವಾಗ ಮಾತ್ರ ಅನುಭವಿಸ್ತಾರೆ, 2 ದಿನ ನೋವು ಅನುಭವಿಸ್ತಾರೆ, ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಇದರಲ್ಲಿ ಸಿ ಸೆಕ್ಷನ್ನೇ ಸರಿ, ನಾರ್ಮಲ್ಲು ಬೆಸ್ಟು. ಹಾಗೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಹಾಕಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಕ್ಕಳ ಜೊತೆಗಂತೂ ತುಂಬ ಎಂಜಾಯ್ ಮಾಡ್ಕೊತಾ ಟಿಫನ್ ಎಲ್ಲ ಮಾಡಿದ್ದಾಯಿತು, ಊಟ ಎಲ್ಲ ಆಯಿತು, ನೋಡಿದ್ರೆ ಅನಿಸುತ್ತೆ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.